ಹೆಲೋ ಎಲ್ರಿಗೂ. ಈಗ ಜೋಳದ ರೊಟ್ಟಿ ಮಾಡೋದು ನೋಡೋಣ. ಜೋಳದ ಹಿಟ್ಟಲ್ಲಿ ಬಿಸಿ ನೀರು, ಕುದೀತಾ ಇರೋವಂಥ ಬಿಸಿ ನೀರು ಹಾಕಬೇಕು, ಅಂಟು ಬರಬೇಕು ಅಂತ ಅಷ್ಟೇ. ಅದನ್ನ ಚೆನ್ನಾಗಿ ಕಲಕಿ ನಾದ್ಕೋಬೇಕು. ತಣ್ಣಗೆ ನೀರಲ್ಲಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಆಮೇಲೆ ಮೆತ್ತಗಾಗುತ್ತಾ ಹೋಗುತ್ತೆ ಅದು ಹಿಟ್ಟು. ಆಮೇಲೆ ಒಂದು ಚಿಕ್ಕ ಉಳ್ಳೆಯನ್ನು ತಗೊಂಡು, ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು, ಎಷ್ಟು ಸಣ್ಣ ಬೇಕು ಅಷ್ಟು ತಗೊಂಡು ಅದನ್ನು ನಮ್ಗೆ ಇನ್ನೊಂದು ಚೂರು ಮೆತ್ತಗೆ ಮಾಡ್ಕೋಬೇಕು. ನಮಗೆ ಹೆಂಗೆ ತಟ್ಟಕ್ಕೆ ಬೇಕೋ ಹಾಗೆ ಮೆತ್ತಗೆ ಮಾಡ್ಕೋಬೇಕು. ಗಟ್ಟಿ ಇದ್ದರೆ ಸ್ವಲ್ಪ ಕೈ ನೋಯುತ್ತೆ, ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಅಷ್ಟೇ. ಮೆತ್ತಗೆ ಮಾಡಿಕೊಂಡು ಆಮೇಲೆ ಒಂಚೂರು ಕೆಳಗಡೆ ಮಾತ್ರ ಹಿಟ್ಟು ಹಚ್ಬಿಟ್ಟು ಮೇಲ್ಗಡೆ ಕೈಗೆ ಮಾತ್ರ ಹಿಟ್ಟು ಹಚ್ಕೋಬೇಕು. ಆಮೇಲೆ ತಟ್ಟೋದು, ಎಲ್ಲ ಕಡೆ ನೀಟಾಗಿ ರೌಂಡ್ಗೆ ಬರೋ ಹಾಗೆ ತಟ್ಟೋದು. ನಿಮ್ಗೆ ಬೇಕಂದರೆ ಸೈಡಿಗೆ ಇನ್ನೇನು ಕೈ ಹಚ್ಕೊಂಡು ಎರಡು ಕೈಯಿಂದನೂ ತಟ್ಬೋದು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ನೋಡಿ ಚೆನ್ನಾಗಿ ಬಂತು ರೌಂಡ್ಗೆ. ಇವಾಗ ಹಂಚು ಕಾದಿದ್ರೆ ಅದ್ರ ಮೇಲೆ ಹಾಕಿಬಿಟ್ಟು ಅಲ್ಲಿ ಕೆಳಗಡೆ ಭಾಗಕ್ಕೆ ಮಾತ್ರ ನೀರನ್ನು ಹಚ್ಚಬೇಕು. ಹಿಟ್ಟಿರುತ್ತಲ್ಲ ಅದಕ್ಕೋಸ್ಕರ ನೀರನ್ನು ಹಚ್ಚಿಬಿಟ್ಟು ಸ್ವಲ್ಪ ನೀರೆಲ್ಲ ಆರಿದ ಮೇಲೆ ತಕ್ಷಣವೇ ಅದನ್ನು ತಿರುವಿ ಹಾಕಬೇಕು. ಗ್ಯಾಸ್ ಸ್ವಲ್ಪ ಜೋರು ಮಾಡಿಕೊಂಡು ತಿರುವಿ ಹಾಕಿಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ಅದನ್ನು ನೀಟಾಗಿ ಎಲ್ಲ ಕಡೆನೂ ಬೇಯೋ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ ಊದ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ನೋಡಿ. ಈಗ ಹೆಲ್ದಿಯಾಗಿರೋ ಜೋಳದ ರೊಟ್ಟಿ ರೆಡಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.